ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಕೈಲಾಸ ಪರ್ವತ ಎಂದ ತಕ್ಷಣ ನಮ್ಮ ಮನದಲ್ಲಿ ಮೂಡಿ ಬರುವಂಥದ್ದೇ ಭಕ್ತಿ ಮತ್ತು ಪವಿತ್ರವಾದ ಪೂಜ್ಯನೀಯ ಭಾವನೆ. ಏಕೆಂದರೆ ಕೈಲಾಸ ಪರ್ವತದಲ್ಲಿ ಪರಮೇಶ್ವರರು ಪಾರ್ವತೀ ದೇವಿಯೊಂದಿಗೆ ವಾಸಿಸುತ್ತಾರೆ. ತನ್ನ ಜೀವಿತಾವಧಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡುವ ವ್ಯಕ್ತಿಯ ಸಾವಿನ ಬಳಿಕ ಆ ವ್ಯಕ್ತಿಯ ಆತ್ಮ ಕೈಲಾಸ ಪರ್ವತದಲ್ಲಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ. ಆದರೆ ಬಹಳಷ್ಟು ಜನರಿಗೆ ಗೊತ್ತಿರದ ವಿಷಯವೆಂದರೆ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಕೇವಲ ಒಂದು ಕೈಲಾಸದ ಬದಲಾಗಿ 5 ಕೈಲಾಸಗಳಿವೆ. ಈ 5 ಕೈಲಾಸಗಳನ್ನೇ ಪಂಚ ಕೈಲಾಸಗಳು ಎನ್ನಲಾಗುತ್ತದೆ. ಈ 5 ಕೈಲಾಸಗಳಲ್ಲಿ 4 ಕೈಲಾಸಗಳು ಭಾರತಕ್ಕೆ ಸೇರಿರುವ ಹಿಮಾಲಯ ಶ್ರೇಣಿಯಲ್ಲಿದ್ದರೆ ಉಳಿದ ಒಂದು ಕೈಲಾಸ ಟಿಬೆಟ್ ದೇಶದ ವ್ಯಾಪ್ತಿಗೆ ಒಳಪಡುತ್ತದೆ. ಪಂಚ ಕೈಲಾಸಗಳೆಂದರೆ ಹಿಮಾಚಲ ಪ್ರದೇಶದ ಕಿನ್ನರ್ ಜಿಲ್ಲೆಯಲ್ಲಿರುವ ಕಿನ್ನರ್ ಕೈಲಾಸ, ಚಂಬಾ ಜಿಲ್ಲೆಯಲ್ಲಿರುವ ಮಣಿಮಹೇಶ ಕೈಲಾಸ ಅಥವಾ ಚಂಬಾ ಕೈಲಾಸ, ಉತ್ತರಾಖಂಡದಲ್ಲಿರುವ ಆದಿ ಕೈಲಾಸ ಅಥವಾ ಓಂ ಪರ್ವತ, ಯಮುನೋತ್ರಿಗೆ ಸಮೀಪವಿರುವ ಶ್ರೀಖಂಡ್ ಕೈಲಾಸ ಮತ್ತು ಟಿಬೆಟ್ನಲ್ಲಿರುವಂತಹ ಕೈಲಾಸ ಮಾನಸ ಸರೋವರ. ಈ ಪ್ರತಿಯೊಂದು ಪರ್ವತಕ್ಕೂ ತನ್ನದೇ ಆದ ಪೌರಾಣಿಕ ಕಥೆಗಳಿವೆ. ಹಾಗೂ ಎಲ್ಲ ಕೈಲಾಸಗಳಲ್ಲಿಯೂ ಶಿವಪರಮಾತ್ಮರು ವಿವಿಧ ರೂಪಗಳಲ್ಲಿ ವಾಸಿಸುತ್ತಾರೆ. ಪ್ರತಿಯೊಬ್ಬ ಹಿಂದುವೂ ಸಹ ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಈ ಪಂಚ ಕೈಲಾಸ ಯಾತ್ರೆಯನ್ನು ಕೈಗೊಂಡು ಶಿವಪರಮಾತ್ಮರ ಕೃಪಾಶೀರ್ವಾದವನ್ನು ಪಡೆಯಬೇಕೆಂಬ ಹಂಬಲವನ್ನು ಇಟ್ಟುಕೊಂಡಿರುತ್ತಾರೆ. ಈ ಎಲ್ಲ 5 ಕೈಲಾಸಗಳಲ್ಲಿಯೂ ಅತ್ಯಂತ ರೋಚಕವಾದ ಹಾಗೂ ಹಲವು ನಿಗೂಢಗಳನ್ನು ತನ್ನೊಡಲಿನಲ್ಲಿಟ್ಟುಕೊಂಡಿರುವ ಕೈಲಾಸವೇ ಮಣಿಮಹೇಶ ಕೈಲಾಸ. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆಯಲ್ಲಿ ಮಣಿಮಹೇಶ ಕೈಲಾಸ ಪರ್ವತವಿದೆ. ಆದ್ದರಿಂದ ಇದನ್ನು ಚಂಬಾ ಕೈಲಾಸ ಎಂದು ಸಹ ಕರೆಯಲಾಗುತ್ತದೆ. ಈ ಪರ್ವತವು ಸಮುದ್ರ ಮಟ್ಟದಿಂದ ಬರೋಬ್ಬರಿ 18,547 ಅಡಿಗಳಷ್ಟು ಎತ್ತರವಿದೆ. ಮಣಿಮಹೇಶ ಕೈಲಾಸವು ಶಿವಪರಮಾತ್ಮರ ವಾಸಸ್ಥಾನಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಭಗವಾನ್ ಶಿವಪರಮಾತ್ಮರು ತಮ್ಮ ಪತ್ನಿ ಪಾರ್ವತೀ ದೇವಿಯೊಂದಿಗೆ ಆಗಾಗ ಈ ಪರ್ವತದ ಮೇಲೆ ವಿಹರಿಸುತ್ತಾರಂತೆ. ಮಣಿಮಹೇಶ ಕೈಲಾಸದ ಬಳಿ ಮಣಿಮಹೇಶ ಸರೋವರ ಎಂಬ ಪವಿತ್ರವಾದ ಸರೋವರ ಸ್ಥಿತವಿದೆ. ಈ ಸರೋವರ ಪವಿತ್ರವಾದ ಮಾನಸ ಸರೋವರಕ್ಕೆ ಸಮಾನಾಂತರ ಎತ್ತರದಲ್ಲಿ ಹರಿಯುತ್ತದೆ. ಮಾನಸ ಸರೋವರದ ಬಳಿ ಶಿವಪರಮಾತ್ಮರ ಪ್ರಧಾನ ಆವಾಸ ಸ್ಥಾನವಾದ ಕೈಲಾಸ ಪರ್ವತ ಸ್ಥಿತವಿರುವಂತೆಯೇ ಮಣಿಮಹೇಶ ಸರೋವರದ ಬಳಿ ಶಿವಪರಮಾತ್ಮರ ಮತ್ತೊಂದು ಆವಾಸ ಸ್ಥಾನ ಮಣಿಮಹೇಶ ಪರ್ವತ ಸ್ಥಿತವಿದೆ. ಪವಿತ್ರತೆಯಲ್ಲಿ ಮಾನಸ ಸರೋವರದ ನಂತರ ಸ್ಥಾನವನ್ನು ಪಡೆದಿರುವುದೇ ಮಣಿಮಹೇಶ ಸರೋವರ. ಮಣಿಮಹೇಶ ಸರೋವರವನ್ನು ಪಾರ್ವತೀ ದೇವಿಯನ್ನು ಮದುವೆಯಾದ ನಂತರ ಶಿವಪರಮಾತ್ಮರು ಸೃಷ್ಟಿಸಿದ್ದರಂತೆ. ಈ ಸರೋವರದ ಬಳಿ ಶಿವದೇಗುಲ ಬಂದಿದೆ. ಮಣಿಮಹೇಶ ಸರೋವರವನ್ನು 2 ಮುಖ್ಯ ಭಾಗಗಳಾಗಿ ವಿಂಗಡಿಸಲಾಗಿದೆ. ದೊಡ್ಡ ಭಾಗವನ್ನು ಶಿವಕಟೋರಿ ಎಂದು ಕರೆಯಲಾಗುತ್ತದೆ. ಇದು ಶಿವಪರಮಾತ್ಮರು ಸ್ನಾನ ಮಾಡುವ ಸ್ಥಳ. ಹಾಗೂ ಸಣ್ಣ ಭಾಗವನ್ನು ಗೌರಿಕುಂಡ ಎಂದು ಕರೆಯಲಾಗುತ್ತದೆ. ಇದನ್ನು ಪಾರ್ವತೀ ದೇವಿ ಸ್ನಾನ ಮಾಡುವ ಸ್ಥಳವೆನ್ನಲಾಗುತ್ತದೆ. ಚಾರ್ಧಾಮ್ ಯಾತ್ರೆ, ಅಮರನಾಥ ಯಾತ್ರೆ ಹಾಗೂ ಕೈಲಾಸ ಪರ್ವತದ ಯಾತ್ರೆಯ ಬಗ್ಗೆ ನಾವೆಲ್ಲರೂ ಕೇಳಿರುತ್ತೇವೆ. ಇದೇ ರೀತಿ ಮಣಿಮಹೇಶ ಕೈಲಾಸ ಯಾತ್ರೆಗೂ ಸಹ ವಿಶೇಷವಾದ ಧಾರ್ಮಿಕ ಮಹತ್ವವಿದೆ. ಪ್ರತಿ ವರ್ಷ ಆಗಸ್ಟ್ ತಿಂಗಳಿನಲ್ಲಿ ಮಣಿಮಹೇಶ ಕೈಲಾಸ ಯಾತ್ರೆ ಆರಂಭವಾಗುತ್ತದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಆರಂಭವಾಗುವ ಯಾತ್ರೆ ರಾಧಾ ಅಷ್ಟಮಿ ಎಂದು ಮುಕ್ತಾಯಗೊಳ್ಳುತ್ತದೆ. ಅಂದರೆ ಮಣಿಮಹೇಶ ಕೈಲಾಸವು ವರ್ಷದಲ್ಲಿ ಕೇವಲ 15 ದಿನಗಳ ಕಾಲ ಮಾತ್ರ ಯಾತ್ರಾರ್ಥಿಗಳಿಗೆ ತೆರೆದಿರುತ್ತದೆ. ಈ ಯಾತ್ರೆ ಅತ್ಯಂತ ದುರ್ಗಮ ಹಾದಿಯಲ್ಲಿ ಸಾಗುತ್ತದೆ. ಸಾವಿರಾರು ಭಕ್ತಾದಿಗಳು ಈ ಯಾತ್ರೆಯ ಮೂಲಕ ಮಣಿಮಹೇಶ ಸರೋವರಕ್ಕೆ ಆಗಮಿಸಿ ಪುಣ್ಯ ಸ್ನಾನವನ್ನು ಮಾಡಿ ಸಮೀಪವಿರುವ ಶಿವದೇವರ ದರ್ಶನವನ್ನು ಪಡೆದುಕೊಂಡು ದೂರದಿಂದ ಕಾಣಿಸುವ ಮಣಿಮಹೇಶ ಕೈಲಾಸ ಪರ್ವತದ ದರ್ಶನವನ್ನು ಪಡೆದುಕೊಂಡು ಪುನೀತರಾಗುತ್ತಾರೆ. ಮಣಿಮಹೇಶ ಸರೋವರ ಅತ್ಯುತ್ತಮವಾದ ಪ್ರಕೃತಿ ಸೌಂದರ್ಯದಿಂದ ಕೂಡಿದೆ. ಈ ಸರೋವರದಲ್ಲಿ ಪುಣ್ಯ ಸ್ನಾನವನ್ನು ಕೈಗೊಂಡರೆ ಎಲ್ಲ ಪಾಪಗಳಿಂದಲೂ ಮುಕ್ತರಾಗಬಹುದು ಎನ್ನಲಾಗುತ್ತದೆ. ಈ ಸರೋವರದ ತಟದಲ್ಲಿ ನಡೆದಾಡುವುದೇ ನಂಬಲಾಗದಂತಹ ಅನುಭವವನ್ನು ನೀಡುತ್ತದೆ. ಮಣಿಮಹೇಶ ಕೈಲಾಸ ಪರ್ವತದ ನಿಗೂಢತೆಗಳು. ವಿಸ್ಮಯವಾದ ಸಂಗತಿ ಎಂದರೆ ಇಲ್ಲಿಯವರೆಗೂ ಮಣಿಮಹೇಶ ಕೈಲಾಸ ಪರ್ವತವನ್ನು ಯಾರಿಂದಲೂ ಹತ್ತಲು ಸಾಧ್ಯವಾಗಿಲ್ಲ. ಅಲ್ಲದೆ ಈ ಪರ್ವತವನ್ನು ಏರಲು ಪ್ರಯತ್ನ ಪಟ್ಟವರ್ಯಾರೂ ಜೀವಂತವಾಗಿ ಹಿಂದಿರುಗಿಲ್ಲ. ಈ ಪರ್ವತವನ್ನು ಏರಲು ಪ್ರಯತ್ನ ಪಟ್ಟವರೆಲ್ಲ ಕಲ್ಲಾಗಿದ್ದಾರೆ ಎನ್ನುವ ಪ್ರತೀತಿ ಇದೆ.
ಹಾಗಾಗಿಯೇ ಪ್ರವಾಸಿಗರೆಲ್ಲ ದೂರದಿಂದಲೇ ಪರ್ವತದ ದರ್ಶನವನ್ನು ಪಡೆದು ಧನ್ಯರಾಗುತ್ತಾರೆ. ಮಣಿಮಹೇಶ ಕೈಲಾಸ ಪರ್ವತದ ಮೇಲ್ಭಾಗ ಯಾವಾಗಲೂ ಸಹ ಮೋಡಗಳಿಂದಲೇ ಕವಿದಿರುತ್ತದೆ. ಇದರ ತುದಿ ಅಷ್ಟು ಸುಲಭವಾಗಿ ಕಾಣಲು ಸಿಗುವುದಿಲ್ಲ. ಮೋಡಗಳು ಚದುರಿದಾಗ ಆಗಾಗ ಮಣಿಮಹೇಶ ಪರ್ವತದ ತುದಿಯು ನಮಗೆ ದರ್ಶನವನ್ನು ನೀಡುತ್ತದೆ. ಭಗವಂತನ ಇಚ್ಛೆ ಇದ್ದರೆ ಮಾತ್ರ ಶಿಖರದ ತುದಿಯನ್ನು ವೀಕ್ಷಿಸಬಹುದು ಎಂಬುದು ಭಕ್ತಾದಿಗಳ ನಂಬಿಕೆ. ಅಷ್ಟು ಮಾತ್ರವಲ್ಲದೆ ಅರ್ಧರಾತ್ರಿಯಲ್ಲಿ ಮೋಡ ಸರಿದಾಗ ಆಗಾಗ್ಗೆ ಮಣಿದರ್ಶನ ಎಂಬ ಮಹಾವಿಸ್ಮಯ ಇಲ್ಲಿ ಕಾಣಸಿಗುತ್ತದೆ. ಅಂದರೆ ಇಲ್ಲಿ ಶಿವದೇವರ ತಲೆಯ ಮೇಲೆ ಇರುವಂತಹ ರತ್ನದಿಂದ ಅಲೌಕಿಕವಾದ ಬೆಳಕೊಂದು ಹೊರಬರುತ್ತದಂತೆ. ಈ ಬೆಳಕಿನಿಂದಾಗಿಯೇ ಇಡೀ ಪರ್ವತ ಚಿನ್ನದಂತೆ ಹೊಳೆಯಲಾರಂಭಿಸುತ್ತದೆ. ಈ ಪರ್ವತದಲ್ಲಿ ಇಂದಿಗೂ ಸಹ ಶಿವಪರಮಾತ್ಮರ ಉಪಸ್ಥಿತಿ ಇದೆ ಎನ್ನುವುದಕ್ಕೆ ಈ ವಿಸ್ಮಯಕಾರಿ ಘಟನೆಯೇ ಸಾಕ್ಷಿಯಾಗಿದೆ. ಮಣಿಮಹೇಶ ಎಂಬ ಹೆಸರು ಈ ಪರ್ವತಕ್ಕೆ ಬರಲು ಈ ಅಪರೂಪವಾದ ವಿದ್ಯಮಾನವೇ ಕಾರಣ. ಮಣಿ ಎಂಬುದು ಶಿವದೇವರ ತಲೆಯ ಮೇಲಿರುವಂತಹ ಹರಳು ಅಥವಾ ರತ್ನವನ್ನು ಸೂಚಿಸುತ್ತದೆ. ಮಹೇಶ ಎಂಬುದು ಶಿವದೇವರ ಮತ್ತೊಂದು ಹೆಸರು. ಮಣಿಮಹೇಶ ಕೈಲಾಸದ ಯಾತ್ರೆಯನ್ನು ಅಮರನಾಥ ಯಾತ್ರೆಗಿಂತಲೂ ಬಹಳ ಕಠಿಣವಾದದ್ದು ಮತ್ತು ಅಪಾಯಕಾರಿ ಯಾತ್ರೆ ಎಂದೇ ಪರಿಗಣಿಸಲಾಗುತ್ತದೆ. ಈ ಪರ್ವತದ ಬಳಿ ತಲುಪಲು 54 ಕಿಲೋಮೀಟರ್ಗಳಷ್ಟು ದೂರ ದುರ್ಗಮ ಹಾದಿಯಲ್ಲಿ ಸಾಗಿ ತೆರಳಬೇಕು. ಹಿಮಾಚಲ ಪ್ರದೇಶದ ಚಂಬಾದಿಂದ ಮಣಿಮಹೇಶ ಕೈಲಾಸವು 78 ಕಿಲೋಮೀಟರ್ ದೂರದಲ್ಲಿದೆ. ಚಂಬಾಕ್ಕೆ ತಲುಪಲು ಚಂಡೀಗಢ ಮತ್ತು ದೆಹಲಿಯಿಂದ ಉತ್ತಮವಾದ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇದೆ. ಚಂಬಾವು ದೆಹಲಿಯಿಂದ 602 ಕಿಲೋಮೀಟರ್ ಹಾಗೂ ಚಂಡೀಗಢದಿಂದ 392 ಕಿಲೋಮೀಟರ್ ದೂರದಲ್ಲಿದೆ. ಆತ್ಮೀಯರೇ, ಮಣಿಮಹೇಶ ಕೈಲಾಸ ಪರ್ವತದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.